ಥ್ಯಾಂಕ್ ಯು ಸರ್. ಇವತ್ತು ಇನ್ನೇನು ನಮ್ಮದು 10-15 ದಿನಕ್ಕೆ ನಮ್ಮ 4ನೇ ವರ್ಷಾಬ್ದಿಕ ಸ್ಟಾರ್ಟ್ ಆಗೋದು ನಮ್ಮ ಬ್ಯಾಂಕಿಂದು. ಜನವರಿ 10, 2020ನೇ ಇಸ್ವಿನಲ್ಲಿ ನಮ್ಮ ಬ್ಯಾಂಕು ಸತ್ತಿದ್ದು. ಇನ್ನು ಒಂದು 10-15 ದಿನ ಅನ್ಕೊಳ್ಳಿ, 10-15 ದಿನಕ್ಕೆ 4ನೇ ವರ್ಷಾಬ್ದಿಕ ಆಗುತ್ತೆ. ನಾವು ಅವಾಗ 20ನೇ ಇಸ್ವಿನಲ್ಲಿ ಮಾಸಕ್ಕೆ ತಿಂಗಳಿಗೂ ಮಾಡ್ತೀವಲ್ಲ, ಆ ಥರ ತಿಂಗಳಿಗೂ ಮಾಡ್ಕೊಂಡು ಬಂದಿದ್ವಿ. 7ನೇ ತಿಂಗಳು 9ನೇ ತಿಂಗಳು ಏನೋ ಇವರು ಬಂದ್ರು, ನಮ್ಮ ಅಶೋಕನ್ ಸಾಹೇಬರು ಬಂದ್ರು. ಎಷ್ಟು ಮೇನಲ್ಲಿ ಅಂದ್ರೆ ಸುಮಾರು ಒಂದು 5ನೇ ತಿಂಗಳು 6ನೇ ತಿಂಗಳು ಒಂದು ಗೋದಾನ ಅಂತ ನಮ್ಮ ದಿವಾಕರ್ ಅವರು ಬಂದ್ರು. ಸೊ ಹೀಗೆ ಅವಾಗ ಮೊದಲನೇ ವರ್ಷ ಮಾಸಕ್ಕೂ ಆಗಿದೆ. ಈಗ ವರ್ಷಕ್ಕೂ ಮಾಡ್ತಾ ಇದೀವಿ. ಇವಾಗ ನಮ್ಮ ಎಲ್ಲ ಪರಿಸ್ಥಿತಿ ಆ ರೀತಿ ಆಗೋಗಿದೆ. ಇವಾಗ 4 ವರ್ಷ ನಂತರ ನಾವು ಹಿಂತಿರುಗಿ ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಂತ ನೋಡ್ತು ಅಂದ್ರೆ ಜನವರಿ 10, 2020ನೇ ತಾರೀಕಿನಲ್ಲಿ ಎಲ್ಲಿದ್ದು ಇವತ್ತಿಗೂ ಅಲ್ಲೇ ಇದೀವಿ. ಹಬ್ಬ ಅಂದ್ರೆ 1 ಲಕ್ಷ ರೂಪಾಯಿ ಕೊಟ್ರು. ಆಮೇಲಿಂದ DICGC ಅಂತ ಹೇಳಿ 5 ಲಕ್ಷ ಕೊಟ್ರು. ಆ 5 ಲಕ್ಷ ಕೊಟ್ಟಿದ್ರಿಂದ ಏನಾಯ್ತು, ಅರೌಂಡ್ 70% ಜನ ಪೂರ್ತಿ ದುಡ್ಡು ತಗೊಂಡು ಹೊಟ್ಟೋದ್ರು. ಇನ್ ಮಿಕ್ಕಿದ 30% ಜನ ತಮ್ಮ ದುಡ್ಡಲ್ಲಿ ಅವ್ರ ಮಿಕ್ಕಿನ ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ರು. ಈಗ ನಾವು ಪರಿಸ್ಥಿತಿ ಅದೇ ಆಗಿದ್ದು. ಈಗ 5 ಲಕ್ಷ ಕೊಟ್ಟಿದ್ ಯಾರ ದುಡ್ಡು? ನಮ್ ದುಡ್ಡೇನೆ. ಈಗ ಯಾಕೆಂದ್ರೆ DICGCನವ್ರು ಬಾಗ್ಲ ಹತ್ರ ಕಾಯ್ಕೊಂಡು ನಿಂತಿದ್ದಾರೆ. ನಮ್ಮ ಬ್ಯಾಂಕ್ ಅಲ್ಲಿರೋ ದುಡ್ಡನ್ನ ಒತ್ತು ವಸೂಲಿ ಮಾಡೋದಕ್ಕೆ ಅವ್ರು ಕಾಯ್ಕೊಂಡಿದ್ದಾರೆ ಈಗ. ಸೊ ಹಾಗಾಗಿ ಈಗ ನಾವು ಅವ್ರಿಗೆ 5 ಲಕ್ಷ ಏನ್ ಕೊಟ್ಟು ಕಳಿಸಿದ್ವಿ, ಅದು ನಮ್ದು 5 ಲಕ್ಷಕ್ಕಿಂತ ಜಾಸ್ತಿ ಯಾವ್ದು ಡಿಪಾಸಿಟ್ ಇತ್ತು ಅವ್ರ ದುಡ್ಡಲ್ಲೇ ನಾವು ಕೊಟ್ಟಿರೋದು. ಇದು ಇಲ್ಲಿ ಇನ್ನೊಂದು ತಮಾಷೆ ನೋಡಿ. ಇವಾಗ DICGC ದುಡ್ಡು ಎಲ್ಲಿಂದ ಕೊಟ್ಟರು ಅವರು? ನಾವು 100 ರೂಪಾಯಿ ಇಟ್ಟಂತ ಡಿಪಾಸಿಟ್ಸ್ ಅಲ್ಲಿ 12 ಪೈಸಾ ತಗೊಂಡು ಅದನ್ನ 1964ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆಗಿದ್ದು. ಅವತ್ತಿಂದ ಕ್ರೋಢೀಕರಿಸಿರೋ ದುಡ್ಡು ಸುಮಾರು 1,25,000 ಕೋಟಿ ಇದೆ. ಅದರಲ್ಲಿ ಒಂದು 730 ರೂಪಾಯಿ ಕೊಟ್ಬಿಟ್ಟು, ಅಂದ್ರೆ ನಮ್ಮ ದುಡ್ಡನ್ನ ನಮಗೆ ಕೊಟ್ಬಿಟ್ಟು ಬಡ್ಡಿ ಸಮೇತ ನಮ್ಮ ಹತ್ರನೇ ವಸೂಲಿ ಮಾಡ್ತಾ ಇದ್ದಾರೆ. ಇದು ನಮ್ಮ ವ್ಯವಸ್ಥೆ. ಇರ್ಲಿ ಬಿಡಿ, ಇದೆಲ್ಲ ನಮ್ಮ ಕಾನೂನಲ್ಲಿದೆ. ಇವೆಲ್ಲ ನಾವು ಇದು ಹೇಗೆ ಅಂತ ಹೇಳಿದ್ರೆ, ಈ ಒಂದು ಗಾದೆ ಇದೆ ಕನ್ನಡದಲ್ಲಿ, ಶೆಟ್ಟಿ ಬಂಡವಾಳ ಶೆಟ್ಟಿ ಸತ್ ಮೇಲೆ ಗೊತ್ತಾಗೋದು ಅಂತ. ಹೆಂಗೆ ಅಂದ್ರೆ, ಈ ಶೆಟ್ಟಿ ಅಲ್ಲಿಂದ ತಂದ್ಬಂದಿರ್ತಾರೆ, ಇವನು ಕೊಡ್ಬೇಕು, ಅವನು ಕೊಡ್ಬೇಕು, ಮತ್ತೆ ಇವನಿಂದ ಬರಬೇಕು, ಈ ರೀತಿ ಎಲ್ಲ ಅವ್ರದೆಲ್ಲ ಲೆಕ್ಕ ಚುಕ್ತ ಆಗೋದು ಶೆಟ್ಟಿ ಸತ್ತ ಮೇಲೆ ಕೂತ್ಕೋತಾರೆ. ಬರೋ ಲೆಕ್ಕ ಏನು, ಹೋಗೋ ಲೆಕ್ಕ ಏನು ಅಂತ ಕೂತ್ಕೊಂಡಾಗ ಅವಾಗ ಗೊತ್ತಾಗತ್ತೆ ನಮ್ ಕರೆಕ್ಟ್ ಲೆಕ್ಕಾಚಾರ. ಸೊ ಹಾಗೆ ಇವತ್ತು ನಾವು ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ಟ ಮೇಲೆ ನಮ್ಮ ಲೆಕ್ಕಾಚಾರ ಎಲ್ಲ, ನಾವು ಬ್ಯಾಂಕ್ ಸತ್ತ ಮೇಲೆ ಇವಾಗೆಲ್ಲ ಲೆಕ್ಕಾಚಾರ ನೋಡ್ತು ಅಂದ್ರೆ ಇದ್ರಲ್ಲಿ ಲಾಸ್ ಆಗಿರೋದು ಯಾರಿಗಪ್ಪ ಅಂತ ಹೇಳಿದ್ರೆ ಡಿಪಾಸಿಟರ್ಸ್ಗೆನೆ. ದುಡ್ಡು ಯಾರಿಟ್ರು? ಇವಾಗ ಸಾಲ ತಗೊಂಡವರು ಮಜವಾಗಿದ್ದಾರೆ, ಇಲ್ಲಿ ಬ್ಯಾಂಕ್ ಅಲ್ಲಿ ಫ್ರಾಡ್ ಮಾಡೋರು ಮಜವಾಗಿದ್ದಾರೆ. RBI ನವರು ಇದೆಲ್ಲ ವಹಿವಾಟುಗಳನ್ನೆಲ್ಲ ಮೇಲುಸ್ತುವಾರಿ ನಡೆಸಬೇಕಾಗಿತ್ತು, ಅವ್ರು ಮಜವಾಗಿದ್ದಾರೆ. ತಿಂಗಳ ಸಂಬಳ ತಗೊಂಡು ಆರಾಮಾಗಿ ಅವ್ರು ಮಜವಾಗಿದ್ದಾರೆ. RCS ಇರ್ಬೋದು, ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಂದು ಅಂಗ ಯಾರ್ಯಾರು ನಮ್ಮ ಬ್ಯಾಂಕ್ಗೆ ಜವಾಬ್ದಾರಿ ಹೋಯ್ತೋ ಅವ್ರು ಎಲ್ಲರೂ ಆರಾಮಾಗಿದ್ದಾರೆ. ಅನುಭವಿಸ್ತಾ ಇರೋರು ಯಾರು? ಡಿಪಾಸಿಟ್ರಲ್ಲೂ ಯಾರು? ಹೈ ಅಮೌಂಟ್ ಇಟ್ಟು. ಸೊ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ನಮ್ಮ ಇಷ್ಟು ಜನ ಡಿಪಾಸಿಟರ್ಸ್ ಇದೀವಿ, ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ 3,000-4,000 ಜನ ಎಲ್ಲ ಒಂದು ಎಷ್ಟಿರ್ಬೋದು, ಎಷ್ಟು ಜನ ಇರ್ಬೋದು ಡಿಪಾಸಿಟರ್ಸ್? 9,700 ಜನ ಡಿಪಾಸಿಟರ್ಸ್ 5 ಲಕ್ಷಕ್ಕಿಂತ ಜಾಸ್ತಿ ಇರೋರು ಇದ್ದಾರೆ. 5 ಲಕ್ಷಕ್ಕಿಂತ ಜಾಸ್ತಿ ಇರೋರು ಸುಮಾರು 9,700 ಜನ ಇದ್ದಾರೆ. ಆದ್ರೆ ಅದು ಒಂದು ಮನೆಯಿಂದ 2 ಅಕೌಂಟ್ 3 ಅಕೌಂಟ್ ಆ ತರ ಎಲ್ಲ ಇರ್ಬೋದು. ಅದೆಲ್ಲ ಲೆಕ್ಕಾಚಾರ ಹಾಕಿ ಎಳೆದು ತೂಗಿ ಸೋಸಿದ್ರು ಅಟ್ಲೀಸ್ಟ್ ಒಂದು 4,000-5,000 ಜನ ಡಿಪಾಸಿಟರ್ಸ್ ಅಫೆಕ್ಟ್ ಆಗಿದ್ದಾರೆ. ಆದ್ರೆ ನಮ್ಮ ಠೇವಣಿದಾರ ಸಂಘದವ್ರು ಇರ್ಬೋದು, ಅಥವಾ ನಮ್ಮ ರಂಗನಾಥ್ ಅವ್ರು ಇರ್ಬೋದು, ಅಥವಾ ನಾವಿರ್ಬೋದು, ಅಥವಾ ಸೌಹಾರ್ದ ಇರ್ಬೋದು, ಯಾರೇ ಆಗಲು ಕರೆ ಕೊಟ್ರೆ ಇಲ್ಲಿ ಬರೋದು 150 ಜನ ಮ್ಯಾಕ್ಸಿಮಮ್. ಇದು ಯಾಕೆ ಈ ಪರಿಸ್ಥಿತಿ? ಇನ್ ಮಿಕ್ನೋದ್ರು ದುಡ್ಡು ಬೇಡವಾ ಅಂತ. ಈಗ ಯಾರು ದುಡ್ಡು ಬೇಡ, ಯಾರ್ಯಾರಿಗೆ ಇದ್ರ ಭಾಗಿಸಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಕೊಟ್ಬಿಡ್ಲಿ. ಅವರು
ಅವರೆಲ್ಲ ಅವರ ಡಿಪಾಸಿಟ್ಸ್ ಅಲ್ಲಿ ನನಗೆ ದುಡ್ಡು ಬೇಡ ಅಂತ ಬರ್ಕೊಟ್ಬಿಡ್ಲಿ ಅವ್ರ FDRಗಳಲ್ಲಿ. ಅಟ್ಲೀಸ್ಟ್ ಯಾರು ರೆಗ್ಯುಲರ್ ಆಗಿ ಪಾಲ್ಗೊಳ್ತಾ ಇದಾರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಪೂರ್ತಿ ದುಡ್ಡು ಬರುತ್ತೆ. ನಾವು ಇಂಟ್ರೆಸ್ಟ್ ಅನ್ನ ನಾವು ಬಿಟ್ಕೊಟ್ಬಿಟ್ಟು ಅವ್ರ ಮನೆ ನಾವು ಉದ್ಧಾರ ಮಾಡ್ಬೇಕು, ಯಾರು ಎಫರ್ಟ್ ಹಾಕಿಲ್ದ್ರೆ ಉದ್ಧಾರ ಮಾಡ್ಬೇಕ ನಾವು ಅಂತ ನನಗೆ ಮನಸ್ಸಿನಲ್ಲಿ ಬಹಳ ಇದಾಗತ್ತೆ. ಬಟ್ ದಟ್ ಇಸ್ ದಿ ಐರನಿ, ಅದೇ ಐರನಿ ಇರೋದು, ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಯಾರು ಎಫರ್ಟ್ ಹಾಕ್ತಾ ಇದಾರೆ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಷ್ಟೇ, ಏನು ಮಾಡದೇನೆ ಆರಾಮಾಗಿ ಮನೇಲಿ ಕೂತಿರೋರ್ಗು ಅಷ್ಟೇ ಇದಾಗತ್ತೆ. ಯಾಕಂದ್ರೆ ಇದು ನಾವು ನಮ್ಮ ಇವ್ರ ಹತ್ರ ಹೋಗಿದ್ವಿ, ಯಾರು ವೆಂಕಟಾಚಲಂ ಹತ್ರ, ನಮ್ಮ ಫಾರ್ಮರ್ ಚೀಫ್ ಜಸ್ಟಿಸ್, ಅವ್ರು ಹೇಳೋರು ಯಾವಾಗಲೂ, ನಿಮ್ಮ ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸ್ ಗಳಲ್ಲಿ ಒಂದು ಮನೋಭಾವ ಇದೆ, ಅದ್ ಏನಪ್ಪಾ ಅಂದ್ರೆ ಪಕ್ಕದ ಮನೆಯವನಿಗೆ ಏನಾಗತ್ತೆ ನಮಗೂ ಅದೇ ಆಗತ್ತೆ. ನಾವು ರಸ್ತೆ ಇಳಿದೇ ಇರಲಿ, ಎಫರ್ಟ್ ಹಾಕದೇ ಇರಲಿ, ಎಲ್ಲ ಆರಾಮಾಗಿ ನಾವು ಮನೇಲಿ ಕೂತಿರೋಣ. ಯಾರು ಮಾಡ್ಕೋದಾದ್ರೆ ಏನೇನೋ ಮಾಡ್ಕೋದಾದ್ರೆ ಅವ್ರ ಪಾಡಿ ಅವ್ರ ಕೆಲಸ ಮಾಡ್ಕೊಳ್ಳಿ, ಅವರೆಲ್ಲ ಮಾಡಿದ ಎಫೆಕ್ಟ್ ನನಗೂ ಬರುತ್ತೆ, ನನಗೂ ನನ್ನ ದುಡ್ಡು ವಾಪಸ್ ಬರುತ್ತೆ ಅಂತ ಅದೇ ಆಟಿಟ್ಯೂಡ್ ಅಲ್ಲೇ ನಮ್ಮ 90% ಡಿಪಾಸಿಟರ್ಸ್ ಇದ್ದಾರೆ. ಈ 10% ಡಿಪಾಸಿಟ್ ಮತ್ತೆ ಇದಕ್ಕೆ ಕಾರಣನೂ ಮಜಾ ಇದೆ. ಏನ್ ಹೇಳ್ತಾರೆ, ಅಯ್ಯೋ ನಾವು ಇಲ್ಲಿ ಇದೊಂದು ಬ್ಯಾಂಕ್ ಅಲ್ಲಿ ದುಡ್ಡು ಕಳ್ಕೊಂಡ್ಬಿಟ್ಟಿದೀವಿ, ನಾವು ನಮ್ದೆಲ್ಲ ಆಕ್ಟಿವಿಟೀಸ್ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಡೋಣ, ಅಥವಾ ನಮ್ಮ ಮನೆ ನಾವು ಏನೇನ್ ನಮ್ಮ ವಯಸ್ಸಾದವರು ಇದೀವಿ ನಾವು. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ವಯಸ್ಸಾದವರೇ ಇರೋದು, ಎಲ್ಲ ಇರೋದು ವಯಸ್ಸಾಗಿರೋರೇನೆ, ಇಲ್ಲಿ ಬಂದಿರೋದೆಲ್ಲ ವಯಸ್ಸಾಗಿರೋರೇನೆ. ವಯಸ್ಸಾಗಿಲ್ದಿರೋ ಯಾರು ಬಂದಿಲ್ಲ ಜಾಸ್ತಿ, ಎಲ್ಲ ಅಟ್ಲೀಸ್ಟ್ 50 ದಾಟಿದೆ ಇಲ್ಲ ಬಂದಿರೋರು ಎಲ್ಲಾರ್ಗು, 50 ಕಮ್ಮಿ ಇರೋರು ಯಾರು ಬಂದಿಲ್ಲ ಇಲ್ಲಿ. ಇದು ಇನ್ನೊಂದು ಐರನಿ ಇದು. ಹಾಗಾಗಿ ಒಂದು ಈಗ ಯಾರ್ಯಾರು ಬರ್ತಾ ಇಲ್ಲ ಅವರು ದೇ ಆರ್ ನಾಟ್ ಓನ್ಲಿ ಡಿಮಿನಿಷಿಂಗ್ ದ ಚಾನ್ಸಸ್ ಆಫ್ ದೆಮ್ಸೆಲ್ಫ್, ಬಟ್ ದೇ ಆರ್ ಡಿಮಿನಿಷಿಂಗ್ ದ ಚಾನ್ಸಸ್ ಆಫ್ ದೋಸ್ ಹೂ ಆರ್ ಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್. ನೀವು ಯಾರ್ಯಾರು ಬರ್ತಾ ಇದ್ದೀರಿ, ನಾಳೆ ಏನಾದ್ರೂ ಕೆಟ್ಟದಾಯ್ತು ಅಂದ್ರೆ ಈ ಬ್ಯಾಂಕ್ ಅಲ್ಲಿ ಅದರಿಂದ ಅಫೆಕ್ಟ್ ಆಗೋರು ಬರೀ ಅವ್ರು ಯಾರು ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಅವರಲ್ಲ, ಅವ್ರಷ್ಟೇ ಅಲ್ಲ, ನೀವು ಎಫೆಕ್ಟ್ ಆಗ್ತೀರಾ. ಅದರಿಂದ ನೀವು ರೆಗ್ಯುಲರ್ ಪಾರ್ಟಿಸಿಪೇಟ್ ಮಾಡಿದಿರ, ಆಮೇಲಿಂದ ಎಲ್ಲರೂ ಬ್ಲೇಮ್ ಮಾಡ್ತೀರಾ. ಇದು ಕಲೆಕ್ಟಿವ್ ಎಫರ್ಟ್ ಆಗ್ಬೇಕು. ಮತ್ತೆ ತಾವೆಲ್ಲರೂ ನೀವು ಬರೋದೊಂದೇ ಅಲ್ಲದೆ ನಿಮ್ ಮನೆಯವ್ರನ್ನ ಕರ್ಕೊಂಡ್ಬರ್ಬೇಕು, ನಿಮ್ ಜೊತೆ ಗೊತ್ತಿರೋರು ಯಾರು ಡಿಪಾಸಿಟರ್ಸ್ ಇದ್ರೆ ಅವ್ರನ್ನ ಮೋಟಿವೇಟ್ ಮಾಡಿ ಕರ್ಕೊಂಡ್ಬರ್ಬೇಕು. ಇದು ಆಕ್ಚುಲ್ ಆಗಿ ದಿಸ್ ಕ್ರೌಡ್ ದಟ್ ಐ ಆಮ್ ಸೀಯಿಂಗ್ ಹಿಯರ್, ಇದು ಏನ್ ಹಬ್ಬ ಹೋದ್ರು 100 ಜನ ಇರ್ಬೋದು, 150 ಇರ್ಬೋದು ಮ್ಯಾಕ್ಸಿಮಮ್. ಇದು ನಾಟ್ ಇವನ್ 10% ಆಫ್ ದ ಟೋಟಲ್ ನಂಬರ್ ಆಫ್ ಡಿಪಾಸಿಟರ್ಸ್ ದಟ್ ಆರ್ ಲೆಫ್ಟ್ ನೌ. ಇದು 10% ಇಲ್ಲ, ಇದು 10% ಅಂದ್ರೆ 1500 ಜನ ಆಗುತ್ತೆ. 1500 ಜನ ಅಲ್ಲ, ಅಟ್ಲೀಸ್ಟ್ ಒಂದು 3000-4000 ಜನ ಇದಾರೆ ಡಿಪಾಸಿಟರ್ಸ್. ಅಂದ್ರೆ ಒಂದು ನಾಟ್ ಇವನ್ 5% ಜನ ಬಂದಿರೋದಿಲ್ಲ. ಯಾಕೆ ಅನ್ನೋದು ನಮ್ಮ ಟಿಪಿಕಲ್ ಆಟಿಟ್ಯೂಡ್ ಆಗೋಗಿದೆ. ಇದೇ ಇಲ್ಲಿರೋ ಡಿಪಾಸಿಟರ್ಸ್ ಡೆಮೋಗ್ರಫಿಕ್ಸ್ ಏನಿದೆ, ಈ ಡಿಪಾಸಿಟರ್ಸ್ ಡೆಮೋಗ್ರಫಿಕ್ ನೋಡಿದ್ರೆ ಅದು ವೀಕ್ನೆಸ್ ಅಂತ ಅನ್ಸುತ್ತೆ. ಬೇರೆ ಡೆಮೋಗ್ರಫಿ ಅಂತ ಹೇಳಿದ್ರೆ ಲೆಟ್ ಮಿ ಟೆಲ್ ಯು ಡೈರೆಕ್ಟ್ಲಿ ಆನ್ ಯುವರ್ ಫೇಸ್, ಬ್ರಾಹ್ಮಣರು ಮ್ಯಾಕ್ಸಿಮಮ್ ಇರೋದಿಲ್ಲಿ, ಬೇರೆ ಕಮ್ಯುನಿಟಿನವರು ಇದಾರೆ, ಆದ್ರೆ ಅವರೆಲ್ಲರನ್ನು ಬ್ರಾಹ್ಮಣರ ಕನ್ವರ್ಟ್ ಆಗೋಗಿದ್ದಾರೆ. ಅವರನ್ನು ಬ್ರಾಹ್ಮಣರ ಕನ್ವರ್ಟ್ ಆಗೋಗಿದ್ದಾರೆ ಬೈ ಆಟಿಟ್ಯೂಡ್. ಈಗ ಸುಮಾರು ಜನ ನಮ್ಮ ಡಿಪಾಸಿಟರ್ಸ್ ನೋಡಿ, ಅವರು ನಾನ್ ವೆಜ್ ತಿನ್ನಲ್ಲ, ಆ ತರದವರು ಬರ್ತಾರೆ ಇಲ್ಲಿ ಡಿಪಾಸಿಟರ್ಸ್. ಸೊ ಅವರನ್ನು ಆಲ್ಮೋಸ್ಟ್ ಜನವರ ಹಾಕೊಳ್ಳೋದನ್ನ ಬಿಟ್ಟು ಇನ್ ಮಿಕ್ಕಿದ ಆಲ್ಮೋಸ್ಟ್ ಕನ್ವರ್ಟೆಡ್ ಟು ಬ್ರಾಹ್ಮಿನ್ಸ್. ಬ್ರಾಹ್ಮಣ್ ತರ ಕನ್ವರ್ಟ್ ಆಗಿರೋದಲ್ದೇನೆ ಅವರನ್ನು ಬ್ರಾಹ್ಮಣರ ಆಟಿಟ್ಯೂಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರನ್ನು ಅಯ್ಯೋ ಪಕ್ಕದ ಮನೆಯವನ್ಗೆ ಏನಾಗುತ್ತೆ ನಮಗೂ ಅದೇ ಆಗತ್ತೆ ಅನ್ನೋ ಭಾವನೆನಲ್ಲೇ ಇದ್ದಾರೆ. ಇದು ವರ್ಕ್ ಆಗಲ್ಲ ಸ್ವಾಮಿ, ಇದು ಖಂಡಿತ ವರ್ಕ್ ಆಗಲ್ಲ. ಇದು ನೀವು ಇಲ್ಲಿ ಯಾರು ಮುಂದೆ ನಿಂತಿದ್ದಾರೆ ಅವ್ರು ಎಷ್ಟು ಎಫರ್ಟ್ ಹಾಕ್ತಾ ಇದಾರೆ ಅಷ್ಟೇ ಎಫರ್ಟ್ ನೀವು ಹಾಕ್ಬೇಕು. ಇದು ಕಲೆಕ್ಟಿವ್ ಎಫರ್ಟ್. ಇದು ಇಟ್ ಈಸ್ ಕಂಪ್ಲೀಟ್ಲಿ ಇದು ಎಲ್ಲರೂ ಎಫರ್ಟ್ ಇಲ್ದೇನೆ ಆಗೋದಿಲ್ಲ ಇದು. ಸೊ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಎಫರ್ಟ್ ಹಾಕ್ಬೋದು ಪ್ರತಿಯೊಬ್ಬರನ್ನು ಆ ರೀತಿಯಲ್ಲಿ ಎಫರ್ಟ್ ಹಾಕ್ಬೇಕಾಗತ್ತೆ. ಕೆಲವ್ರಿಗೆ ಅಕ್ಸೆಪ್ಟಬಲ್, ಕೆಲವರಿಗೆ ಫಿಸಿಕಲ್ ಡಿಸಬಿಲಿಟೀಸ್ ಇದೆ, ಅದೆಲ್ಲ ಇದೆ, ಓಕೆ, ಆಲ್ ದಟ್ ಈಸ್ ಫೈನ್. ಬಟ್ ಆದ್ರೂ ಅವ್ರು ಅಟ್ಲೀಸ್ಟ್ ಒಂದು ಮನೆಯಿಂದ ಒಬ್ಬರಾದ್ರೂ ಕಳಿಸ್ಕೊಡಿ, ಇನ್ ಮುಂದೆ ಏನಾದ್ರೂ ಇನಿಷಿಯೇಟಿವ್ಸ್ ತಗೋತಾ ಇದೀವಿ. ಒಂದು. ಎರಡನೇದು, 4 ವರ್ಷದಿಂದ ನಾವು ಹಿಂದೆ ನೋಡಿದಾಗ ನಾವು ಇನ್ನು 4 ವರ್ಷ ಹಿಂದೆ ಎಲ್ಲಿದ್ವೋ ಅಲ್ಲೇ ಇದೀವಿ ಅನ್ನೋದು ನಮ್ಗೆಲ್ಲರಿಗೂ ತಿಳಿದಿರೋ ಸತ್ಯ. ಹಾಗಾಗಿ ನಾವು 4 ವರ್ಷದಿಂದ ಯಾರ್ಯಾರು ಏನೇನು ಇನಿಷಿಯೇಟಿವ್ಸ್ ತಗೊಂಡಿದ್ರು ಎಲ್ಲ ಅಲ್ಲಿ ದೇರ್ ಆರ್ ಸರ್ಟನ್ ಶಾರ್ಟ್ ಫಾಲ್ಸ್. ಯಾರೋ ನಾವು ಎಲ್ಲಿ ಎಷ್ಟು ಮಟ್ಟಕ್ಕೆ ಎಫರ್ಟ್ ಹಾಕ್ಬೇಕಾಗಿತ್ತು ಅಷ್ಟು ಎಫರ್ಟ್ ಹಾಕಿಲ್ಲ ಅನ್ನೋದು ಒಂದಾದ್ರೆ,
ಯಾರ್ಯಾರು ಎಫರ್ಟ್ ಹಾಕಿದ್ರೆ ಅದು ರೈಟ್ ಡೈರೆಕ್ಷನ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಅದು ದಟ್ ಇಸ್ ಅನದರ್ ಆಸ್ಪೆಕ್ಟ್. ಸೊ ಹೀಗಾಗಿ ನಾವು ಎಲ್ಲರೂ ಸೇರಿ ವಿ ಹ್ಯಾವ್ ಟು ಲುಕ್ ಬ್ಯಾಕ್ ಅಂಡ್ ವಿ ಹ್ಯಾವ್ ಟು ರಿವೈಟಲೈಸ್ ಅವರ್ ಸೆಲ್ಫ್, ರೀಇನ್ವೆಂಟ್ ಅವರ್ ಸೆಲ್ಫ್ ಅಂಡ್ ರೀಲಾಂಚ್ ಅವರ್ ಸೆಲ್ಫ್. ಆ ಇನಿಷಿಯೇಟಿವ್ ನಲ್ಲೇನೆ ಈಗ ಒಂದು ಯುನೈಟೆಡ್ ಫೋರಮ್ ಅಂತ ಬಂದಿದ್ದು, ನಾವು ಯುನೈಟೆಡ್ ಫೋರಮ್ ಅಂತ ಮಾಡ್ಕೊಂಡಿದ್ವಿ. ಐ ಥಿಂಕ್ ಪ್ರಾಬಬ್ಲಿ ಇನ್ ದ ಡೇಸ್ ಟು ಕಮ್ ಈ ಇನ್ನೊಂದು 3-4 ತಿಂಗಳಲ್ಲಿ ಏನಾದರೂ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಅಗೈನ್ ಕುಸಿದು ಹೋಗುತ್ತೆ. ಮತ್ತೆ ಇದು ಒಂದು ಮಾನವ ಸಹಜ ಗುಣ ಜಲಸಿ ಅನ್ನೋದು. ಯಾಕೆಂದ್ರೆ ನಾವು 4 ವರ್ಷದಿಂದ ಸತ್ತು ಸುಣ್ಣವಾಗಿದ್ದೀವಿ. 4 ವರ್ಷದ ಹಿಂದೆ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಏನಿತ್ತು ಅದಕ್ಕಿಂತ ಭಿನ್ನವಾಗಿ ಇನ್ನೊಂದು ಬ್ಯಾಂಕಿನ ಪರಿಸ್ಥಿತಿ ಇವಾಗ ಇರಲಿಲ್ಲ. ಆದ್ರೆ ಆ ಬ್ಯಾಂಕು 6 ತಿಂಗಳಲ್ಲಿ ಒಂದು ಬೆಳಕು ಕಾಣಿಸ್ತಾ ಇದೆ. ಆದ್ರೆ ನಮಗೆ ದಿನದಿಂದ ದಿನಕ್ಕೆ ಕತ್ತಲು ಜಾಸ್ತಿ ಆಗ್ತಾ ಇದೆ. ಈ ಕಡೆ ಅವ್ರಿಗೆ ಬೆಳಕಿನ ಮೀಟರ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಬೆಳಕಿನ ಮೀಟರ್ ಕಮ್ಮಿ ಆಗ್ತಾ ಇದೆ. ಉಲ್ಟಾ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಇದು ಮಾನವ ಸಹಜ, ಇದು ಜಲಸಿ ಪಡೋದು. ಅವ್ರದ್ದಾಗೋಯ್ತಲ್ಲ ನಮ್ದು ಯಾಕೆ ಆಗ್ಲಿಲ್ಲ ಅಂತ. ಬಟ್ ಈ ಶ್ರೀಧರ್ ಅವರು ಹೇಳ್ತಾ ಇದ್ರು, ನಮ್ಮ ಬ್ಯಾಂಕು ಎಲ್ಲ ರಾಘವೇಂದ್ರ ಬ್ಯಾಂಕ್ ಪರ್ಹ್ಯಾಪ್ಸ್ ವಾಸ್ ದ ಫಸ್ಟ್ ಬ್ಯಾಂಕ್ ಆಸ್ ಅ ರೋಲ್ ಮಾಡೆಲ್ ಇನ್ ಅ ನೆಗೆಟಿವ್ ವೇ. ಇದು ಎಲ್ಲ ಯಾವ ಬ್ಯಾಂಕು ಮುಂದೆ ಯಾವ್ಯಾವ್ದು ಬ್ಯಾಂಕ್ ಇನ್ ಮುಂದೆ ಪರ್ಟಿಕ್ಯುಲರ್ಲಿ ಇನ್ ಮುಂದೆ ಯಾವ್ಯಾವ ಬ್ಯಾಂಕ್ ಕೊಲ್ಯಾಪ್ಸ್ ಆಗತ್ತೆ, ಅದಕ್ಕೆ ಏನ್ ಮಾಡಬಹುದು, ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಅದನ್ನ ಮ್ಯಾನೇಜ್ ಮಾಡಬಹುದು, ಮತ್ತೆ ಅದನ್ನ ರಿವೈವ್ ಮಾಡೋದಕ್ಕೆ ಯಾವ್ಯಾವ ರೀತಿ ಇನಿಷಿಯೇಟಿವ್ಸ್ ತಗೋಬೇಕು ಅನ್ನೋದಕ್ಕೆ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗೋಯ್ತು. 6 ತಿಂಗಳಲ್ಲಿ ಹಿಂದೆ ಅಂದ್ರೆ ಜನವರಿ 2020 ಜನವರಿ 2020 ಒಂದು 6 ತಿಂಗಳೊಳಗೆ ಕೆಲವೊಂದು ಸ್ಟೆಪ್ಸ್ ಅವಾಗ ತಗೊಂಡಿದ್ರೆ ಪರ್ಹ್ಯಾಪ್ಸ್ ನಮ್ಮ ಬ್ಯಾಂಕ್ನು NCB ತರ ರಿವೈವ್ ಆಗೋದಿರೋದೇನೋ. ಆದ್ರೆ ಅದು ಮೊದಲನೇ ಬ್ಯಾಂಕ್. ಆ ಮೊದಲನೇ ಬ್ಯಾಂಕ್ ಇದ್ದಿದ್ದರಿಂದ ಯಾವುದೇ ಫಾರ್ಮ್ಯಾಟ್ ಇರಲಿಲ್ಲ. ನಮ್ಮ ಈ ಬ್ಯಾಂಕ್ ಕೊಲ್ಯಾಪ್ಸ್ ಆಗೋದಕ್ಕೆ ಯಾವ ರೀತಿ ಇದನ್ನು ರಿಪೇರಿ ಮಾಡಬಹುದು ಅನ್ನೋದ್ರ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಹಾಗಾಗಿ ನಾವು ಒಂದು ಗಿನಿಪಿಗ್ ಆಗೋದ್ವಿ. ಈಗ ಈ ಇಂಜೆಕ್ಷನ್ ಕೊಟ್ರೆ ಬದುಕಾತ, ಆ ಇಂಜೆಕ್ಷನ್ ಕೊಟ್ರೆ ಬದುಕಾತ, ಎಲ್ಲಾ ತರ ಪ್ರಯತ್ನಗಳು ನಡೆದು ಈಗ ರಿಸರ್ವ್ ಬ್ಯಾಂಕ್ಗೂ 2 ನಮ್ಮ ಕಣ್ಣೆದುರುಗಡೆ ನಮ್ಮ ಈಗ ಇತ್ತೀಚೆಗೆ 2 ನಿದರ್ಶನ ಇದೆ. ಒಂದು NCB 6 ತಿಂಗಳು ಜುಲೈನಲ್ಲಿ ಅವ್ರು ಬಿದ್ದಿದ್ದು, ಈಗ ಆಲ್ಮೋಸ್ಟ್ 6 ಮಂತ್ಸ್, ಅದು ಇನ್ನೊಂದು 2-3 ಮಂತ್ಸ್ ಅಲ್ಲಿ ಅವ್ರದ್ದು ರಿವೈವ್ ಆಗೋಗುತ್ತೆ. ಸೊ 2-3 ಮಂತ್ಸ್ ಅಲ್ಲಿ ರಿವೈವ್ ಆಗೋದ್ರೆ ಒಂದು 6 ತಿಂಗಳಲ್ಲಿ 6ರಿಂದ 7 ತಿಂಗಳಲ್ಲಿ ಅವ್ರ ಬ್ಯಾಂಕ್ ರಿವೈವ್ ಆಗೋಯ್ತು. ಮತ್ತೆ ಇನ್ನೊಂದು ಬ್ಯಾಂಕು ಬೀಳಕ್ಕೆ ಅವಕಾಶ ಕೊಡಲಿಲ್ಲ. ಇನ್ನೊಂದು ಅಭ್ಯುದಯ ಕೋಆಪರೇಟಿವ್ ಬ್ಯಾಂಕ್ ಅಂತ ಮಹಾರಾಷ್ಟ್ರ ಬೇಸ್ಡ್ ಬ್ಯಾಂಕ್. ಆ ಬ್ಯಾಂಕ್ ಅಲ್ಲಿ ಸ್ಕ್ಯಾಮ್ ನಡೀತಾ ಇದೆ, ಅಥವಾ ಈ 35A ಹಾಕುವಂತ ಪ್ಯಾರಾಮೀಟರ್ಸ್ ಹತ್ತತ್ರ ಬರ್ತಾ ಇದೆ ಅಂತ RBI ಅವರು ಗೊತ್ತಾದ ತಕ್ಷಣ ಏನ್ ಮಾಡಿದ್ರು, ಒಬ್ಬ SBI ಜನರಲ್ ಮ್ಯಾನೇಜರ್ ಕರ್ಕೊಂಬಂದ್ರು. ಬ್ಯಾಂಕ್ ಬೋರ್ಡ್ ನ ಸೂಪರ್ ಸೀಡ್ ಮಾಡಿ ಸಾಕಿದ್ರು. ಈ ಜನರಲ್ ಮ್ಯಾನೇಜರ್ ಕರ್ಕೊಂಬಂದು ಕೊಡಿಸ್ಬಿಟ್ಟು ಅವನನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಕೊಡಿಸಿದ್ರು. ಮತ್ತೆ ಇನ್ನೊಂದು ಯಾರೋ 4-5 ಜನ ಟಾಪ್ ಲೆವೆಲ್ ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ ಕರ್ಕೊಂಡ್ಬಂದು BOM ಅಂತ ಮಾಡಿದ್ರು, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಮಾಡಿ ಅವರನ್ನ ಕೂಡಿಸ್ಬಿಟ್ಟು ಈ ಬ್ಯಾಂಕ್ ಅನ್ನ 35A ಹಾಕದ ಹಾಗೆ, ಬ್ಯಾಂಕಿನ ಡಿಪಾಸಿಟರ್ಸ್ ಯಾರಿಗೂ ತೊಂದರೆ ಆಗದ ಹಾಗೆ, ಪ್ರತಿಯೊಬ್ಬರಿಗೂ ಅವರ ಹಣ ಆಕ್ಸೆಸ್, ನೋ ಟೈಮ್, ನಾಟ್ ಇವನ್ 1 ಸಿಂಗಲ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ದೇ ವರ್ ಡಿಪ್ರೈವ್ಡ್ ಆಫ್ ದರ್ ಮನಿ, ದೇ ಗಾಟ್ ದರ್ ಮನಿ. ಬ್ಯಾಂಕಿನ ಹಣ ಒಂದು ಚೂರು ಡಿಪಾಸಿಟರ್ಸ್ ಆಕ್ಸೆಸ್ ತಪ್ಪಿಸ್ದಂಗೆನೆ ಈ ಬ್ಯಾಂಕ್ ರಿವೈವ್ ಮಾಡಿದ್ರು. ಇದು ನೋಡಿದ್ರೆ ನಾವು ಒಂಥರ ಗಿನಿಪಿಗ್ ಆಗ್ಬಿಟ್ವಾ ಅನ್ನೋದು ನಮಗೆ ಈಗ ಕಾಣಿಸ್ತಾ ಇದೆ ಈಗ. ಸೊ ಇದೆಲ್ಲ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಇದೆಲ್ಲ ಅವರಿಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟು ಈಗ ನಮ್ಮ ಬ್ಯಾಂಕ್ ರಿವೈವ್ ಮಾಡ್ತಾ ಇಲ್ಲ ಇವರು. ಯಾಕೆ ಕಾಯ್ಕೊಂಡು ಕೂತಿದ್ದಾರೆ? RBI ನವರಂತೂ ತುದಿಗಾಲಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಯಾವತ್ತು ಸ್ಟೇ ಆರ್ಡರ್ ವಿಕೆಟ್ ಆಗುತ್ತೆ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿಂದ ಆರ್ಡರ್ ಬಂದ್ಬಿಡುತ್ತೆ. ಹೀಗಾಗಿ ಇನ್ನೊಂದು 3-4 ತಿಂಗಳು ಅಷ್ಟೇ ನಮ್ಗೆ ಉಳ್ಕೊಂಡಿರೋದು. ಈ 3-4 ತಿಂಗಳಲ್ಲಿ ನಾವು ಒಗ್ಗಟ್ಟಾಗಿ ಹೆಚ್ಚಿನ ಮಟ್ಟದಲ್ಲಿ ಜನ ಸೇರಿ ಇನ್ವಾಲ್ವ್ಮೆಂಟ್ ಆಗಬೇಕು. ಮತ್ತೆ ನೀವು ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದು, ಮೇನ್ಲಿ ಯುವರ್ ಫಿಸಿಕಲ್ ಪ್ರೆಸೆನ್ಸ್ ಇಸ್ ಮೋರ್ ದೆನ್ ಎನಿಥಿಂಗ್. ಯುವರ್ ಫಿಸಿಕಲ್ ಪ್ರೆಸೆನ್ಸ್ ಒಂದು ಶಕ್ತಿ ತೋರಿಸಬೇಕು. ಯಾಕೆಂದ್ರೆ ನಾವು ನೋಡಿದಾಗ ಕೇರಳದ ಯಾವುದೇ ಒಂದು ಮೂಲೆಯಲ್ಲಿ ಒಂದು ಜೋರ್ ವಾಯ್ಸ್ ಆಯಿತು ಅಂದ್ರೆ ಅದು ಡೆಲ್ಲಿನಲ್ಲಿ ಅಲ್ಲಾಡಿಸುತ್ತದೆ.
ಯಾವುದೋ ಒಂದು ಹಳ್ಳಿನಲ್ಲಿ ಯಾರು ಒಬ್ನು ಗಲಾಟೆ ಮಾಡ್ತಂದ್ರೆ ಆ ಗಲಾಟೆ ಆ ಜೋರು ಡೆಲ್ಲಿನಲ್ಲಿರೋ ಸರ್ಕಾರನ ಅಲ್ಲಾಡ್ಸತ್ತೆ. ಫಾರ್ಮ್ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಜನ ಅಷ್ಟು ಮಟ್ಟದಲ್ಲಿ ಮಾಡಿದ್ದಕ್ಕೆ ಗೌರ್ಮೆಂಟ್ ಹ್ಯಾವ್ ಟು ಟೇಕ್ ಬ್ಯಾಕ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಜನಗಳ ಒಂದು ಸಂಘಟನಾತ್ಮಕ ಶಕ್ತಿಗೆ ಎಷ್ಟು ಪವರ್ ಇದೆ ಅನ್ನೋದನ್ನ ಫಾರ್ಮ್ ಪ್ರೊಟೆಸ್ಟ್ ನಮ್ಗೆ ತೋರಿಸ್ತು. ಫಾರ್ಮ್ ಪ್ರೊಟೆಸ್ಟ್ ಅದು ಏನಕ್ಕೆ ವಿರೋಧ ಪಡಿಸಿದ್ರು, ದಟ್ ಇಸ್ ಅ ಸಬ್ಜೆಕ್ಟಿವ್ ಮ್ಯಾಟರ್. ಅದು ಕೆಲವರು ಸರಿ ಅನ್ಸ್ಬೋದು, ಕೆಲವರು ತಪ್ಪು ಅನ್ಸ್ಬೋದು. ದಟ್ ಇಸ್ ಅ ಪ್ಯೂರ್ಲಿ ಸಬ್ಜೆಕ್ಟಿವ್ ಮ್ಯಾಟರ್. ಬಟ್ ದಟ್ ಇಸ್ ಐ ಆಮ್ ನಾಟ್ ಹಿಯರ್ ಟು ಡಿಸ್ಕಸ್ ದಟ್. ವಾಟ್ ಐ ವಾಂಟ್ ಟು ಇಂಪ್ರೆಸ್ ಯು ಪೀಪಲ್ ಅಪಾನ್ ಈಸ್ ಜನಗಳ ಒಂದು ಸಂಘಟನಾತ್ಮಕ ಹೋರಾಟಕ್ಕೆ ಎಲ್ಲಿ ತನಕ ಟ್ರಾಕ್ಷನ್ ಸಿಗುತ್ತೆ ಅನ್ನೋದು ಆ ಫಾರ್ಮ್ ಪ್ರೊಟೆಸ್ಟ್ ಇಂದ ತಿಳ್ಕೋಬೇಕು ನೀವು. ಈ ಹಿಂದೆನೂ ಅಷ್ಟೇನೆ, ಯಾವುದು ನಿರ್ಭಯ ರೇಪ್ ಕೇಸಲ್ಲೂ ಅಷ್ಟೇನೆ, ಜನಗಳ ಹೋರಾಟದಿಂದ ಕಾನೂನೇ ಬದಲಾಗೋಯ್ತು. ಈಗ ಜನಗಳು ಸಂಘಟನಾತ್ಮಕ ಹೋರಾಟ ಮಾಡಿದ್ರೇನೆ ನಮಗ್ ನ್ಯಾಯ ಸಿಗೋದು. ಅದರಲ್ಲಿ ಇವತ್ತಿನ ಕಾಲದಲ್ಲಿ ಅದರಲ್ಲಿ ನಮಗೆ ಪೊಲಿಟಿಕಲ್ ಪವರ್ ಇಲ್ಲ. ನಾವು ಬ್ರಾಹ್ಮಣರು ಯಾರಿಗೂ ಬೇಡದಿರೋ ಕ್ಯಾಸ್ಟು, ಯಾರಿಗೂ ಬೇಡ. ನಾವು ಯಾವ ಪಾರ್ಟಿವರೆಗೂ ಬೇಡ. ನಾವು ಪೊಲಿಟಿಕಲಿ ವಿ ಆರ್ ಬ್ಯಾಕ್ವರ್ಡ್. ಫಿಸಿಕಲಿನೂ ಬ್ಯಾಕ್ವರ್ಡ್ ಆಗೋಯ್ತು ಅಂದ್ರೆ, ನಾವು ಜನ ಸಂಘಟನಾತ್ಮಕವಾಗಿ ನಾವು ಬ್ಯಾಕ್ವರ್ಡ್ ಆಗೋಯ್ತು ಅಂದ್ರೆ ನಮ್ಮನ್ನು ಯಾರು ಕೇಳಲ್ಲ. ದೇ ವಿಲ್ ಯೂಸ್ ಅಸ್ ಎಸ್ ಎ ಡೋರ್ಮೆಟ್ ಅಂಡ್ ದೇ ವಿಲ್ ಸಿಂಪ್ಲಿ ವಾಕ್ ಅಪ್ ಅಂಡ್ ನಮ್ಮನ್ನು ಮೂಲೆ ತಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ಜನ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದ್ರೇನೆ ನಮಗೆ ನ್ಯಾಯ ಸಿಗೋದು. ಮತ್ತು ಇಲ್ಲಿ ಒಂದು ಇಟ್ ಇಸ್ ವೆರಿ ಕ್ಲಿಯರ್ ದಟ್ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ. ಅನ್ಯಾಯಕ್ಕೊಳಗಾದ್ರೆ ಯಾವ ರೀತಿ ಹೋರಾಟ ಮಾಡಬೇಕೋ ಅದೇ ರೀತಿಯಲ್ಲೇ ನಾವು ಹೋರಾಟ ಮಾಡಬೇಕು. ಇಷ್ಟು ಹೇಳಿ ನಾನು ಮಾತು ನಿಲ್ಲಿಸ್ತೀನಿ. ಇಟ್ ಇಸ್ ಏನಂತಾರೆ ಫ್ಯೂಯಲ್ ಫಾರ್ ಯುವರ್ ಥಾಟ್. ನೀವು ಎಷ್ಟು ಜನ ಬರ್ತೀರಿ ಅನ್ನೋದು ನಿಮ್ಮ ಬೇಗ ಅಷ್ಟು ನೀವು ಎಷ್ಟು ಜನ ಹೆಚ್ಚಿನ ಜನ ಬರ್ತೀರಿ ಅಷ್ಟು ಬೇಗ ನಿಮ್ಮ ಹಣ ಬರುತ್ತೆ ಅನ್ನುವಂತ ಅಷ್ಟು ಬೇಗ ನಿಮ್ಮ ಹಣ ವಾಪಸ್ ಬರುತ್ತೆ ಅನ್ನುವಂತ ಒಂದು ಮಾತೊಂದಿಗೆ ನಾನು ಈ ಮಾತು ಮುಗಿಸ್ತೀನಿ. ಅದ್ರಲ್ಲಿ ಮಾತಾಡಿ ಸರ್. ಆನ್ ಆಗಿದೆ. ಆಗಿದೆ ಅಲ್ಲ. ಹಲೋ ಸಾಕಷ್ಟು